ಈ ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳಂತ ನೋಡೋಣ ಬನ್ನಿ. ಮೀನರಾಶಿಯವರಿಗೆ 11ನೇ ಮನೆಯ ಲಾಭಾಧಿಪತಿ ಸ್ವಲ್ಪ ಹಿಮ್ಮೆಟ್ಟಿದ್ದಾನೆ. ಅದರಿಂದ ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತದೆ. ವೃತ್ತಿ ಜೀವನ ನಿಮಗೆ ಅತ್ಯಂತ ಯಶಸ್ಸು ಸಿಗುತ್ತೆ. ಆರೋಗ್ಯದ ಬಗ್ಗೆ ನೋಡಬೇಕು ಅಂತ ಅಂದಾಗ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟದ್ದು, ತಲೆಗೆ ಸಂಬಂಧಪಟ್ಟಂತು, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ರೋಗಗಳಿಂದ ಬಳಲ್ತೀರಿ. ಒತ್ತಡಗಳಿಂದ ನಿವಾರಣೆಯಾಗಿ ಯೋಗಾಭ್ಯಾಸ ಅಂತಕ್ಕಂಥ ಅಭ್ಯಾಸಗಳನ್ನು ಬೆಳೆಸ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಸಂಗೀತವನ್ನು ಕೇಳ್ತಕ್ಕಂಥದ್ದು. ಕೌಟುಂಬಿಕವಾಗಿ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ. ನೀವು ಶನಿ ಶಾಂತಿಯನ್ನು ಖಂಡಿತವಾಗಿ ಮಾಡ್ತದೆ. ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು, ಬಡಬಗ್ಗರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಮಾಡಿ, ಬೆಳ್ಳಿ ಪದಾರ್ಥಗಳನ್ನು ದೇವಾಲಯಕ್ಕೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವಥೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕರಿಗೆ ನೃಕೇಸರಿ ಆಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಮೀನರಾಶಿ ರಾಶಿ ಫಲಗಳಲ್ಲಿ ಕಡೆ ರಾಶಿ ಅಂತ ಕರಿತೀವಿ. ಈ ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳಿದುಕೊಳ್ಳಲಾಗಿ, ಅಕ್ಟೋಬರ್ 17ನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಹಾಗೆ ರಾಹುಕೇತು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ರಾಶಿಯಲ್ಲೇ ಜನ್ಮ ಶನಿಯಾಗಿ ಶನಿ ಭಗವಂತರು ಇದ್ದಾರೆ. ಹಾಗಿದ್ದರೆ ಏನಿದೆ ಫಲಾಫಲ ಅಂತ ನೋಡೋದಾದರೆ, ಈ ತಿಂಗಳು ನಿಮ್ಮ 11ನೇ ಮನೆಯ ಲಾಭಾಧಿಪತಿ ಮೀನರಾಶಿಯವರಿಗೆ 11ನೇ ಮನೆಯ ಲಾಭಾಧಿಪತಿ ಸ್ವಲ್ಪ ಹಿಮ್ಮೆಟ್ಟಿದ್ದಾನೆ. ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗಿದ್ದಾನೆ. ನೀಚ ಸ್ಥಾನದಲ್ಲೂ ಇಲ್ಲ, ಶುಭ ಲಾಭದಾಯಕ ಸ್ವಲ್ಪ ಹಿಮ್ಮೆಟ್ಟಿದ್ದಾನೆ. ಅದರಿಂದ ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತದೆ. ಹೊಸ ಹೂಡಿಕೆಗಳು ಅಥವಾ ನಿಮಗೆ ಯಾವುದಾದ್ರೂ ಬರುವಂಥ ಹಣ ಇರಬಹುದು, ಎಲ್ಲವೂ ನಿಮಗೆ ಸ್ವಲ್ಪ ಹಿಂದೇಟಾಗ್ತದೆ. ಹುಷಾರಾಗಿರಿ. ಹೂಡಿಕೆಗಳು ಅಂತ ಬಂದಾಗ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ, ಅಥವಾ ಮುಂದೂಡ್ಬಿಡಿ. ಈ ತಿಂಗಳು ಬೇಡಪ್ಪ ನನಗೆ ಅಂತ, ಅಥವಾ ಮಾಡ್ತೀವಿ ನಾವು, ಇಲ್ಲ ಅನಿವಾರ್ಯ ನಾವು ಮಾಡಲೇಬೇಕು ಹೂಡಿಕೆಗಳು ಅಂತಂದಾಗ ಒಂದಲ್ಲ ಎರಡು ಸಾರಿ ಯೋಚನೆಯನ್ನು ಮಾಡಿ ಮುಂದಕ್ಕೆ ಹೋಗಿ, ಇಲ್ಲಾಂದರೆ ನೀವು ತಗಲಾಕೊಂಡ್ಬಿಡ್ತೀರಾ. ಹುಷಾರಾಗಿರಿ. ಇನ್ನು ವೃತ್ತಿ ಜೀವನ ನಿಮಗೆ ಅತ್ಯಂತ ಯಶಸ್ಸು ಸಿಗುತ್ತೆ. ಯಾವಾಗ? ಈ ಅಕ್ಟೋಬರ್ ತಿಂಗಳಲ್ಲಿ ಮಧ್ಯಭಾಗದಿಂದ. ಮೊದಲನೇ ಭಾಗ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲ. ಆರ್ಥಿಕವಾಗಿರ್ಬೋದು, ವೃತ್ತಿ ಜೀವನದಲ್ಲಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಯಾವುದೂ ನಿಮಗೆ ಅಷ್ಟೊಂದು ಸಮಂಜಸವಾಗಿಲ್ಲ. ಆದರೆ ದ್ವಿತೀಯಾರ್ಧ ಅಕ್ಟೋಬರ್ ತಿಂಗಳ 15ನೇ ತಾರೀಕು ತದನಂತರ ನಿಮಗೆ ಸಮಂಜಸವಾಗಿರ್ತಕ್ಕಂಥದ್ದು, ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಿತಕ್ಕಂಥದ್ದು, ಉತ್ತಮವಾದಂಥ ಅವಕಾಶಗಳನ್ನು ನಿರೀಕ್ಷೆಯನ್ನು ಮಾಡ್ತೀರಿ ಮೀನರಾಶಿಯವರು. ವಿಶೇಷವಾಗಿ ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಅಥವಾ ರಾಜಕೀಯ ಹೋಗಬೇಕು, ರಾಜಕೀಯ ನಾನು ಮಾಡ್ತೇವೆ ಅಂತ ಹೇಳ್ತಕ್ಕಂಥವರಿಗೆ ಮೊದಲ ಅರ್ಧ ಅಂದರೆ ಅಕ್ಟೋಬರ್ ತಿಂಗಳ ಮೊದಲನೇ ಅರ್ಧ 15ನೇ ತಾರೀಕು ತನಕ ಸ್ವಲ್ಪ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಾಗ ಸ್ವಲ್ಪ ಯೋಚನೆ ಮಾಡಿ, ಒಂದಲ್ಲ ಎರಡು ಸಾಲ ಯೋಚನೆ ಮಾಡಿ ತಾಳ್ಮೆಯಿಂದ ಮುಂದುವರಿರಿ. ದ್ವಿತೀಯಾರ್ಧ ಅಂದರೆ ಅಕ್ಟೋಬರ್ 15 ನಂತರ ನಿಮಗೆ ಒಳ್ಳೆಯದಾಗ್ತದೆ, ಶುಭವಾಗ್ತದೆ. ಹುಷಾರಾಗಿರಿ. ಇನ್ನು ಆರೋಗ್ಯದ ಬಗ್ಗೆ ನೋಡಬೇಕು ಅಂತ ಅಂದಾಗ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟದ್ದು, ತಲೆಗೆ ಸಂಬಂಧಪಟ್ಟಂತು, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ರೋಗಗಳಿಂದ ಬಳಲ್ತೀರಿ. ಹೆಚ್ಚಿನ ಒತ್ತಡಗಳನ್ನು ತೆಗೆದುಕೊಂಡ್ಬಿಡ್ತೀರ. ಹಾಗಾಗಿ ಒತ್ತಡಗಳಿಂದ ನಿವಾರಣೆಯಾಗಿ, ಹೇಗೆ ಸ್ವಾಮಿ ಒತ್ತಡಗಳಿಂದ ನಿವಾರಣೆ ಆಗ್ತಕ್ಕಂಥದ್ದು? ಯೋಗಾಭ್ಯಾಸ ಅಂತಕ್ಕಂಥ ಅಭ್ಯಾಸಗಳನ್ನು ಬೆಳೆಸ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಸಂಗೀತವನ್ನು ಕೇಳ್ತಕ್ಕಂಥದ್ದು. ಸಂಗೀತ ಕೂಡ ಒಂದು ಮೆಡಿಷನ್ ಅಂತ ಹೇಳಿದ್ದಾರೆ ದೊಡ್ಡವರು. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಸಂಗೀತವನ್ನು ಕೇಳ್ತಕ್ಕಂಥದ್ದು ಅಭ್ಯಾಸ ಮಾಡಿ ಆ ಒತ್ತಡದ ಜೀವನದಿಂದ ಹೊರಗಡೆ ಬರ್ತೀರಿ. ವಿಶೇಷವಾಗಿ ನೀವು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಿರ್ತಕ್ಕಂಥ ಎಲ್ಲ ಏನೇನು ನಿರೀಕ್ಷೆ ಮಾಡಿರ್ತೀರೋ ಸ್ವಲ್ಪ ತಡೆಯಾಗ್ತದೆ. ಹುಷಾರಾಗಿರಿ. ಕೌಟುಂಬಿಕವಾಗಿ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರಿರಿ. ವಿದ್ಯಾರ್ಥಿ ಜೀವನದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ದ್ವಿತೀಯಾರ್ಧ ನಿಮಗೆ ಅನುಕೂಲವಾಗಿದೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಯಿರಿ. ಬುಧ ಏನು ಮಾಡ್ತಾನೆ? ಶುಕ್ರ ಮತ್ತು ಬುಧ ದ್ವಿತೀಯಾರ್ಧದಲ್ಲಿ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಕ್ಟೋಬರ್ 15 ನಂತರ ಬುಧ ಮತ್ತು ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಆವಾಗ ನಿಮಗೆ ರಾಜನಾಗಿ ಕೂಡ ಮೆರೆಸ್ತಾರೆ. ನಿಮಗೆ ಒಳ್ಳೆಯದಾಗ್ತದೆ, ಪ್ರಶಂಸೆಗಳು ಸಿಗ್ತವೆ. ಎಲ್ಲರಿಗಿನ ನೀವೇ ಲೀಡರ್ಶಿಪ್ ಕೂಡ ಸಿಗುತ್ತೆ ಹೊಸ ಅವಕಾಶಗಳಲ್ಲಿ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಹೋಗೋದು
ಒಳ್ಳೆಯದಾಗ್ತದೆ. ಹಾಗಿದ್ರೆ ಪರಿಹಾರ ಏನಪ್ಪ ಅಂತಂದರೆ, ನೀವು ಶನಿ ಶಾಂತಿಯನ್ನು ಖಂಡಿತವಾಗಿ ಮಾಡ್ತದೆ. ಗ್ರಹಣ ಕಾಲದಲ್ಲಿ ಕೂಡ ನಿಮ್ಮ ರಾಶಿಯವರಿಗೆ ಅಂದರೆ ಪೂರ್ವಭಾದ್ರ ನಕ್ಷತ್ರ ಇರತಕ್ಕಂಥ ರಾಶಿಯವರಿಗೂ ಕೂಡ ಆ ಗ್ರಹಣ ಕಾಲದಲ್ಲೂ ಕೂಡ ನಿಮಗೆ ಎಫೆಕ್ಟ್ ಆಗಿರೋದ್ರಿಂದ ನೀವು ಶನಿ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು, ಬಡಬಗ್ಗರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಮಾಡಿ, ಬೆಳ್ಳಿಯನ್ನು ಅಂದರೆ ಬೆಳ್ಳಿ ಪದಾರ್ಥಗಳನ್ನು ದೇವಾಲಯಕ್ಕೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ, ಇದರಿಂದ ಹೆಚ್ಚಿನ ಲಾಭ ಮತ್ತು ಹೆಚ್ಚಿನ ಒಂದು ಫಲಗಳು ನಿಮಗೆ ಸಿಗ್ತವೆ. ಒಳ್ಳೆಯದಾಗಲಿ, ಶುಭವಾಗಲಿ.